Welcome to Science Store online classes. Don't forget to like our video and subscribe our YouTube channel for all the updates. Well students, moving to the next problem. 2 billiard balls of mass 0.05 kg. 2 billiard balls each of mass 0.05 kg ಅಂದರೆ ಎರಡು ಬಾಲಿನ ಮಾಸ್ ಕೂಡ 0.05 kg. Moving in opposite direction means if one ball is moving in this direction, another ball will be moving opposite to this, right? Okay. No, moving in opposite direction with the speed 6 meter per second, and both the balls will have same speed, same mass, same speed. Okay, collide and rebounded with the same speed. They collide, ಎರಡು ಕೂಡ collide ಆಗ್ತದೆ ಮತ್ತೆ rebound ಆಗ್ತದೆ, ಅಂದರೆ ಈ ಬಾಲ್ ಹೀಗೆ ಮೂವ್ ಆಗ್ತದೆ, ಈ ಬಾಲ್ ಹೀಗೆ ಮೂವ್ ಆಗ್ತದೆ. Rebound with the same speed. What is the impulse imparted to each balls? So let's write given. What is given? Given is mass of both the balls. M1 and M2 both is equal to how much? 0.05 kg. If M1 is mass of this and M2 is mass of this. And what is they have given? Speed. V1 is equal to V2. So initial speed U1 is equal to U2. U1 ಅಂದರೆ ಇದರ ಸ್ಪೀಡ್, U2 ಅಂದರೆ ಇದರ ಸ್ಪೀಡ್. Initial speed of both the balls is equal to how much? 6 meter per second. I hope you are following. U1 is the speed of M1 ball, U2 is the speed of initial speed of M2 ball. Next ಏನಾಗ್ತದೆ? They collide ಆದಮೇಲೆ opposite direction ಅಲ್ಲಿ ಸೇಮ್ ಸ್ಪೀಡಲ್ಲಿ ಮೂವ್ ಆಗ್ತದೆ. ಸೊ ಆಪೋಸಿಟ್ ಡೈರೆಕ್ಷನ್ ಅಂದರೆ ಸ್ಪೀಡ್ ಇದು ಡೈರೆಕ್ಷನ್ ಚೇಂಜ್, ಅಂದರೆ ಯು ಶುಡ್ ಟೇಕ್ ಇಟ್ ಆಸ್ ನೆಗೆಟಿವ್. ಫೈನಲ್ ವೆಲಾಸಿಟಿ ದೇ ರಿಬೌಂಡ್ ಆ್ಯಂಡ್ ಮೂವ್ ವಿತ್ ದ ಸೇಮ್ ಸ್ಪೀಡ್, ಕರೆಕ್ಟ್? ಅಂದರೆ V1 ಆ್ಯಂಡ್ V2 ಈಸ್ ಈಕ್ವಲ್ ಟು ಹೌ ಮಚ್? -6 ಮೀಟರ್ ಪರ್ ಸೆಕೆಂಡ್ ಆಯಿತು. ಕೊಲೈಡ್ ಆದಮೇಲೆ ಎರಡು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕಾದ್ರೆ V1 ಇದರ ಸ್ಪೀಡ್, V2 ಇದರ ಸ್ಪೀಡ್, ಅದೆಷ್ಟು? 6 ಮೀಟರ್ ಪರ್ ಸೆಕೆಂಡ್. ಸಿನ್ಸ್ ದೇ ಆರ್ ಅಪೋಸಿಟ್, ನೋಡಿ ಫಸ್ಟಿಗೆ ಇದು ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿತ್ತು, ರಿಬೌಂಡ್ ಆದಾಗ ಅಪೋಸಿಟ್ ಡೈರೆಕ್ಷನ್ಗೆ ತಗೊಳ್ತು. ಸೊ ಈ ಡೈರೆಕ್ಷನಲ್ಲಿ ಇದ್ದಾಗ ಸ್ಪೀಡ್ 6 ಮೀಟರ್ ಪರ್ ಸೆಕೆಂಡ್, ಅಪೋಸಿಟ್ ಆಗಿ ಮೂವ್ ಆಗಬೇಕಾದ್ರೆ -6. ಈ ಬಾಲ್ ಕೂಡ ಅಷ್ಟೇ, ಫಸ್ಟಿಗೆ ಹೀಗೆ ಮೂವ್ ಆಗ್ತಾ ಇತ್ತು, ಆವಾಗ 6 ಮೀಟರ್ ಪರ್ ಸೆಕೆಂಡ್ ಅಂತ ತಗೊಂಡ್ವಿ. ರಿಬೌಂಡ್ ಆದಮೇಲೆ ಅಥವಾ ಕೊಲೈಡ್ ಆದಮೇಲೆ ಹೀಗೆ ಮೂವ್ ಆಗಲಿಕ್ಕೆ ಶುರುವಾಯಿತು, ಸೊ -6 ಮೀಟರ್ ಪರ್ ಸೆಕೆಂಡ್ ಆಯಿತು. ಏನು ಕೇಳಿದ್ದಾರೆ? ಇಂಪಲ್ಸ್ ಇಂಪೋರ್ಟೆಡ್. ಇಂಪಲ್ಸ್ ಕೇಳಿದ್ದಾರೆ. ಇಂಪಲ್ಸ್ ಅಂದರೆ ಏನು? ಇಂಪಲ್ಸ್ ಅಂದರೆ ಚೇಂಜ್ ಇನ್ ದ ಮೊಮೆಂಟಮ್, ಕರೆಕ್ಟಾ? ಚೇಂಜ್ ಇನ್ ದ ಮೊಮೆಂಟಮ್ ಎಷ್ಟು ಅಂತ ಕೇಳಿದ್ದಾರೆ. ಚೇಂಜ್ ಇನ್ ದ ಮೊಮೆಂಟಮ್ ಅಂದರೆ ಏನು? ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್, ಕರೆಕ್ಟಾ? ಎರಡೂ ಬಾಲಿದ್ದು ಮಾಸ್ ಮತ್ತು ಸ್ಪೀಡ್ ಸೇಮ್ ಆಗಿರೋದ್ರಿಂದ ಎರಡರದ್ದು ಇನಿಷಿಯಲ್ ಮೊಮೆಂಟಮ್ ಸೇಮು, ಎರಡರದ್ದು ಫೈನಲ್ ಮೊಮೆಂಟಮ್ ಸೇಮ್, ಕರೆಕ್ಟಾ? ಸೊ ವಾಟ್ ಈಸ್ ದ ಚೇಂಜ್ ಇನ್ ದ ಮೊಮೆಂಟಮ್ ಆಫ್ ಫಸ್ಟ್ ಬಾಲ್? ವಾಟ್ ಈಸ್ ದ ಚೇಂಜ್ ಇನ್ ದ ಮೊಮೆಂಟಮ್ ಆಫ್ ಫಸ್ಟ್ ಬಾಲ್? ನೋಡಿ, ಮೊಮೆಂಟಮ್. ಸೊ ಫಸ್ಟ್ ಬಾಲ್ ಇನಿಷಿಯಲ್ ಮೊಮೆಂಟಮ್, ಯಾವುದೇ ಒಂದು ಬಾಲಿಗೆ ಇನಿಷಿಯಲ್ ಮೊಮೆಂಟಮ್ ಎಷ್ಟು? ಸೊ ಇನಿಷಿಯಲ್ ಮೊಮೆಂಟಮ್ M is equal to U. M ಅಂದರೆ ಎಷ್ಟು? 0.05 ಇಂಟು U ಅಂದರೆ ಎಷ್ಟು? 6. ಎಷ್ಟಾಗ್ತದೆ? 0.30, ಕರೆಕ್ಟಾ? 0.30. ಮೊಮೆಂಟಮ್ ಇದ್ದು SI ಯೂನಿಟ್ kg ಮೀಟರ್ ಪರ್ ಸೆಕೆಂಡ್. ಓಕೆ, ಫೈನಲ್ ಮೊಮೆಂಟಮ್ ಎಷ್ಟಾಯಿತು? ಫೈನಲ್ ಮೊಮೆಂಟಮ್ ಮಾಸ್ ಇಂಟು ಫೈನಲ್ ವೆಲಾಸಿಟಿ. ಮಾಸ್ ಎಷ್ಟು? 0.05. ಫೈನಲ್ ವೆಲಾಸಿಟಿ -6. ಸೊ -0.3 kg per meter
kg meter per second. ಇವಾಗ ಇಂಪಲ್ಸ್ ಅಂದರೆ ಏನು? ಇಂಪಲ್ಸ್ ಅಂದರೆ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್ ಅಂದರೆ -0.3 minus 0.3 is equal to minus 0.6 kg meter per second minus 0.6 kg meter per second. ಇದು impulse imported by each ball to each other. Hope you are following. Impulse ಅಂದರೆ change in a momentum. ಯಾವುದಾದ್ರೂ ಒಂದು ಬಾಲಿಗೆ ನೀವು ಕನ್ಸಿಡರ್ ಮಾಡಿ ಇನಿಷಿಯಲ್ ಮೊಮೆಂಟಮ್ ಇಷ್ಟ ಆದರೆ ಫೈನಲ್ ಮೊಮೆಂಟಮ್ ಇಷ್ಟ ಆಗ್ತದೆ. ಇದು ಸೇಮ್ ಫಾರ್ ಬೋತ್ ದ ಬಾಲ್ಸ್ ಬಿಕಾಸ್ ದೇ ಹ್ಯಾವ್ ಸೇಮ್ ಮಾಸ್. ಸೊ ಇಂಪಲ್ಸ್ ಅಂದರೆ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್ ನಿಮಗೆ -0.6 ಸಿಗ್ತದೆ ಇಂಟು kg meter per second. ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎ ರಾಕೆಟ್ ವಿತ್ ದ ಲಿಫ್ಟ್ ಆಫ್ ಅಂದರೆ ರಾಕೆಟ್ ಇದು ಫಸ್ಟ್ ಲಿಫ್ಟ್ ಆಫ್ ಮಾಸ್ 20,000 kg. Mass of a rocket given. What is mass? 20,000. ಅದನ್ನು ನಾನು ಏನು ಬರೀತಾನೆ 2 into 20,000 ನಾನು 1 2 3 4 ಇದೆ ಅಲ್ಲ 10 to the power of 4 kg ಅಂತ ಬರೀತಾನೆ. 20,000 ನಾನು 2 into 10 to the power of 4 kg ಅಂತ ಬರೆದೆ. ಓಕೆ. is blasted upward with the initial acceleration of 5 meter per second square. ಆಕ್ಸಲರೇಷನ್ ಕೊಟ್ಟಿದ್ದಾರೆ ರಾಕೆಟ್ ಇದ್ದು ಎಷ್ಟು 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ಯಾಲ್ಕುಲೇಟ್ ದ ಇನಿಷಿಯಲ್ ಥ್ರಸ್ಟ್ ಅಂದರೆ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಫೋರ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಟು ಡೂ ದಿಸ್? ಐ ವಿಲ್ ಡೂ ದಿಸ್ ಪ್ರಾಬ್ಲಮ್ ಹಿಯರ್. ನೋಡಿ ಒಂದು ರಾಕೆಟ್ ಇದೆ. ಲೆಟ್ಸ್ ಸೇ ದಿಸ್ ಇಸ್ ಯೋರ್ ರಾಕೆಟ್. ಓಕೆ. ಹಾಂ, ಇವಾಗ ರಾಕೆಟ್ ರೆಸ್ಟಲ್ಲಿದೆ, ಗ್ರೌಂಡಲ್ಲಿ ಇಟ್ಟಿದ್ದಾರೆ ಅಂತಂದರೆ ಈ ರಾಕೆಟ್ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸ್ ಯಾವುದು? ಒಂದು ನಾರ್ಮಲ್ ಫೋರ್ಸು, ಇನ್ನೊಂದು ಇದರ ವೆಯ್ಟ್ ಅಲ್ವಾ? ರಾಕೆಟ್ ಇದು ವೆಯ್ಟ್. ರಾಕೆಟ್ ಗ್ರೌಂಡಲ್ಲಿ ಇಡಲಿಲ್ಲ, ಹೀಗೆ ಇಟ್ಟಿದ್ದಾರೆ, ಒಂದೆಲ್ಲೋ ಹೀಗೆ ಇಟ್ಕೊಂಡಿದ್ದಾರೆ ಅಂತಂದರೆ ರಾಕೆಟ್ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿರ್ತದೆ? ಎಫ್ ಜಿ ಇಸ್ ಈಕ್ವಲ್ ಟು ಮಾಸ್ ಆಫ್ ಅ ರಾಕೆಟ್ ಮತ್ತು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಲ್ವಾ? ಇದು ರಾಕೆಟ್ ಅಂತಂದರೆ ಈ ರಾಕೆಟ್ನ ನಾನು ಡ್ರಾಪ್ ಮಾಡಿದ ತಕ್ಷಣ ಅಂದರೆ ಅಥವಾ ರಿಲೀಸ್ ಮಾಡಿದ ತಕ್ಷಣ ಇದು ಗ್ರೌಂಡಿಗೆ ಬೀಳ್ತದೆ. ಯಾಕೆಂತಂದರೆ ಈ ರಾಕೆಟ್ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ನಾನು ಹೀಗೆ ಹಿಡ್ಕೊಂಡಿದ್ದೇನೆ ಅಂತಂದರೆ ನಾನು ಈಕ್ವಲ್ ಮತ್ತು ಅಪೋಸಿಟ್ ಇರುವ ಅಪ್ವರ್ಡ್ ಫೋರ್ಸ್ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೇನೆ. ಅದಕ್ಕೆ ರಾಕೆಟ್ ರೆಸ್ಟಲ್ಲಿದೆ ಇವಾಗ. ಸೊ ರಾಕೆಟ್ ಮೇಲೆ ಯಾವುದೇ ಪೊಸಿಷನಲ್ಲಿ ಆ್ಯಕ್ಟ್ ಆಗುವಂಥ ಗ್ರಾವಿಟೇಷನಲ್ ಫೋರ್ಸು m ಇಂಟು g ನಿಮಗೆ ಗೊತ್ತುಂಟು. ಫೋರ್ಸ್ ಅಂದರೆ ಮಾಸ್ ಇಂಟು ಆಕ್ಸಿಲರೇಷನ್. ಮಾಸ್ m ಇಸ್ ಮಾಸ್ ಆಫ್ ರಾಕೆಟ್ ಆ್ಯಂಡ್ g ಇಸ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಡೌನ್ವರ್ಡಲ್ಲಿ ಆ್ಯಕ್ಟ್ ಆಗುವಂಥದ್ದು. ಇವಾಗ ರಾಕೆಟಿಗೆ ಲಿಫ್ಟ್ ಆಫ್ ಕೊಟ್ಟಿದ್ದಾರೆ, ಅಂದರೆ ಅಪ್ವರ್ಡ್ ಫೋರ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಫೋರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅಲ್ಲಿ. ಬಟ್ ಅದರ ಆಕ್ಸಲರೇಷನ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ರಾಕೆಟ್ ಫಾರ್ ದ ಅಪ್ಲೈಡ್ ಫೋರ್ಸಿಗೆ ಆಕ್ಸಲರೇಷನ್ ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ದೇ ಆರ್ ಆಸ್ಕಿಂಗ್ ಎಷ್ಟು ಥ್ರಸ್ಟ್ ಕೊಟ್ಟಿದ್ದಾರೆ ರಾಕೆಟಿಗೆ, ಇನಿಷಿಯಲ್ ಥ್ರಸ್ಟ್ ಅಂತ. ಸಿ ಸ್ಟೂಡೆಂಟ್ಸ್, ಎಷ್ಟು ಬೇಕಾದರೂ ಥ್ರಸ್ಟ್ ಕೊಟ್ಟಿರಲಿ, ಇಲ್ಲಿ ಆ ಥ್ರಸ್ಟಿಂದ ಬರೀ ಈ ಆಕ್ಸಲರೇಷನ್ ಮಾತ್ರ ಅಲ್ಲ, ದಿಸ್ ಥ್ರಸ್ಟ್ ಶುಡ್ ಓವರ್ಕಮ್ ದಿಸ್ ಫೋರ್ಸ್ ಆಲ್ಸೋ. ಸಿ ದೆರ್ ವಿಲ್ ಬಿ ಆಲ್ವೇಸ್ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎನಿ ಆಬ್ಜೆಕ್ಟ್, ರಾಕೆಟ್ ಇರಲಿ ಸ್ಮಾಲ್ ಸ್ಟೋನ್ ಇರಲಿ, ಅದು ಡೌನ್ವರ್ಡಲ್ಲಿರ್ತದೆ. ನಾನಿವಾಗ ಈ ಚಾಕ್ ಪೀಸ್ನ ಅಪ್ವರ್ಡ್ ಥ್ರೋ ಮಾಡಬೇಕು ಅಂತಂದರೆ ಅದಕ್ಕೆ ನಾನೊಂದು ಫೋರ್ಸ್ ಅಪ್ಲೈ ಮಾಡಬೇಕು. ನಾನು ಅಪ್ಲೈ ಮಾಡಿರುವ ಫೋರ್ಸು ಇದರ ಆಕ್ಸಲರೇಷನ್ ಮಾತ್ರ ಅಲ್ಲ, ಈ ಆಬ್ಜೆಕ್ಟನ್ನು ಗ್ರಾವಿಟೇಷನಲ್ ಫೋರ್ಸನ್ನು ಕಮ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಥವಾ ದ ಫೋರ್ಸ್ ಐ ಹ್ಯಾವ್ ಅಪ್ಲೈಡ್ ಈಸ್ ಈಕ್ವಲ್ ಟು ದ ಮಾಸ್ ಟೈಮ್ಸ್ ಆಫ್ ಆಕ್ಸಲರೇಷನ್ ಆಫ್ ದಿಸ್ ಚಾಕ್ ಪೀಸ್ ಪ್ಲಸ್ ದ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್. ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ಐ ಆಮ್ ಟೆಲ್ಲಿಂಗ್ ದಿಸ್, ಇಫ್ ಎಫ್ ಇಸ್ ದ ಅಪ್ವರ್ಡ್ ಥ್ರಸ್ಟ್, ದಟ್ ಅಪ್ವರ್ಡ್ ಥ್ರಸ್ಟ್ ಈಸ್ ಈಕ್ವಲ್ ಟು ಈ ಮಾಸ್ ಇಷ್ಟು ಆಕ್ಸಲರೇಟ್ ಆಗ್ತದೆ ಅಂದರೆ m ಇಂಟು a. ಕರೆಕ್ಟಾ? ಈ ಫೋರ್ಸ್ ಫ್ರಮ್ ಸೆಕೆಂಡ್ ಲಾ ಆಫ್ ಮೋಷನ್, ಫೋರ್ಸ್ ಇಸ್ ಈಕ್ವಲ್ ಟು ದ ಮಾಸ್ ಟೈಮ್ಸ್ ಆಫ್ ಆಕ್ಸಲರೇಷನ್ ಪ್ಲಸ್ ದ
force due to gravity. Andre what I am telling is whatever the force upward thrust given to the rocket, that will accelerate the rocket plus that will overcome the gravitational force. If this is the rocket, if the rocket is accelerating with 5 meter per second, so not all the force I have applied, andre not all the thrust I have applied is giving this acceleration. A portion of the force is giving this acceleration, remaining portion is overcoming this force. Hope you are feeling. ನಾನು ಇದಕ್ಕೆ ಎಫ್ ಅಮೌಂಟ್ ಆಫ್ ಫೋರ್ಸನ್ನು ಕೊಟ್ಟರೆ ಈ ರಾಕೆಟಿಗೆ, ಆ ಎಲ್ಲ ಎಫ್ ಕೂಡ ಈ ರಾಕೆಟ್ನ ಇಷ್ಟು ಆಕ್ಸಲರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗೋದಲ್ಲ, ಪೋರ್ಷನ್ ಮಾತ್ರ ಇಷ್ಟು ಆಕ್ಸಲರೇಟ್ ಮಾಡ್ತದೆ. ರಿಮೈನಿಂಗ್ ಪೋರ್ಷನ್ ಆಫ್ ದ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸನ್ನು ಓವರ್ಕಮ್ ಮಾಡ್ತದೆ. ಹಾಗಾಗಿ ನಾನು ಕೊಟ್ಟಿರುವಂತಹ ಅಪ್ವರ್ಡ್ ಥ್ರಸ್ಟ್ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ರಾಕೆಟ್ ಪ್ಲಸ್ mass times of acceleration of the rocket. Rocket is acceleration ಕೊಟ್ಟಿದ್ದಾರೆ. Hope you are following this. So ಇವಾಗ mass common E plus G. Mass is 220. 2 into 10 to the power of 4. Acceleration is 2. Acceleration 5 plus acceleration due to gravity is 9.8. ಅದು understood ಅಲ್ವಾ G value. So is equal to 2 into 10 to the power of 4. So 5 plus 9.8 is nothing but 14.8. So ಎಷ್ಟಾಯಿತು 148. 296 into 10 to the power of 3 Newton ಆಯಿತು. 296 into 10 to the power of 3 Newton is the force I have applied. Yes, 3 Newton is the force I have applied on this rocket. Nodi, E force according to Newton's law, force is equal to m into A. So 296 into 10 to the power of 3 should be is equal to 20,000. And 2 into 10 to the power of 4 into 5 into 10 to the power of 5 ಆಗಬೇಕಿತ್ತು, but it is not equal. Calculate ಮಾಡಿ ನೋಡಿ. So 2 into 5 ಅಂದರೆ 10, 10 into 10 to the power of 4 ಅಂದರೆ 10 to the power of 5 ಆಗ್ತದೆ. ಬಟ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಇಸ್ ಡಿಫರೆಂಟ್. ಯಾಕೆ ಅಂತಂದರೆ ಇಷ್ಟು ಫೋರ್ಸ್ ನಾನು ಅಪ್ಲೈ ಮಾಡಿರೋದು ಬರೀ ಬಾಡಿಯನ್ನು ಆಕ್ಸಲರೇಟ್ ಮಾಡಲಿಕ್ಕೆ ಅಷ್ಟೇ ಅಲ್ಲ, ಗ್ರಾವಿಟೇಷನ್ ಫೋರ್ಸನ್ನು ಓವರ್ಕಮ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಸೊ ಅಪ್ವರ್ಡ್ ಥ್ರಸ್ಟ್ ಇಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ರಾಕೆಟ್ ಪ್ಲಸ್ ಮಾಸ್ ಟೈಮ್ಸ್ ಆಫ್ ಆಕ್ಸಲರೇಷನ್. ಓಕೆ, so next moving to the next problem. A shell of mass 0.02 kg, shell ಅಂತಂದರೆ ಬುಲೆಟ್, is fixed fired by a gun of mass 100 kg. So gun ಇದು ಸ್ಪೀಡ್ ಮಾಸ್ ಕೊಟ್ಟಿದ್ದಾರೆ. ಮಾಸ್ ಆಫ್ ಅ ಗನ್ is equal to 100 kg. ಮಾಸ್ ಆಫ್ ಅ ಶೆಲ್ ಕೊಟ್ಟಿದ್ದಾರೆ, MS ತಗೊಳ್ತಾನೆ, is equal to 0.02 kg. ಓಕೆ, if the muzzle speed ಅಂದರೆ ಬುಲೆಟ್ ಇದು ಸ್ಪೀಡ್ ಆಫ್ ದ ಶೆಲ್ ಈಸ್ 80 meter per second, ಅಂದರೆ ವೆಲಾಸಿಟಿ ಆಫ್ ದ ಶೆಲ್ VS ತಗೊಳ್ತಾನೆ is equal to 80 meter per second. What is the recoil speed of the gun? Gun ಇದು ಸ್ಪೀಡ್ ಎಷ್ಟು? What is the speed of a gun? See, initially if you consider this is the barrel of the gun, okay, yeah, whatever it may be, it's a barrel of a gun. ಈ ಗನ್ನಿನ ಇಲ್ಲಿ ಪಾಯಿಂಟಲ್ಲಿ ಒಂದು ಬುಲೆಟ್ ಇದೆ, ಇದು ಬುಲೆಟ್, ಕರೆಕ್ಟಾ? ಇಲ್ಲಿ ನಾನು ಫೈರ್ ಮಾಡೋ ಮುಂಚೆ ಬಿಫೋರ್ ಐ ಪ್ರೆಸ್ ದ ಟ್ರಿಗರ್, ಗನ್ ಕೂಡ ರೆಸ್ಟಲ್ಲಿದೆ, ಬುಲೆಟ್ ಕೂಡ ರೆಸ್ಟಲ್ಲಿದೆ. ಸೊ ಇನಿಷಿಯಲ್ ಮಾಸ್ ಆಫ್ ವೆಲಾಸಿಟಿ ಆಫ್ ದ ಗನ್ ಈಸ್ ಆಲ್ಸೋ ರೆಸ್ಟ್ 0. ಇನಿಷಿಯಲ್ ವೆಲಾಸಿಟಿ ಆಫ್ ದ ಶೆಲ್ ಈಸ್ ಆಲ್ಸೋ 0. ಬುಲೆಟನ್ನು ಶೆಲ್ ಅಂತ ಇಲ್ಲಿ ಕಾಲ್ ಮಾಡಿದ್ದಾರೆ. ಸೊ ಬಿಫೋರ್ ಐ ಫೈರ್ ದ ಬುಲೆಟ್, ಗನ್ ವಾಸ್ ಅಟ್ ರೆಸ್ಟ್, ಸೊ UG ಸ್ಪೀಡ್ ಆಫ್ ಗನ್ ಈಸ್ 0. Bullet was at rest, so speed of shell is 0. After firing, ಗನ್ನಿನ ಸ್ಪೀಡ್ ಎಷ್ಟಾಯಿತು? ಆಫ್ಟರ್ ಫೈರಿಂಗ್ ಗನ್ನಿನ ಸ್ಪೀಡ್ ಎಷ್ಟು ಅಂತ ಕೇಳ್ತಾ ಇರೋದು. ಸ್ಪೀಡ್ ಆಫ್ ದ ಶೆಲ್ ಇಸ್ 80 meter per second. ಫ್ರಮ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ನಿಮಗೆ ಗೊತ್ತುಂಟು, ಬಿಫೋರ್ ದ ಫೈರಿಂಗ್ ಟೋಟಲ್ ಮೊಮೆಂಟಮ್ ಆಫ್ ದಿಸ್ ಸಿಸ್ಟಮ್ ಅಂದರೆ ಮೊಮೆಂಟಮ್ ಆಫ್ ಗನ್ ಪ್ಲಸ್ ಮೊಮೆಂಟಮ್ ಆಫ್ ಬುಲೆಟ್ or shell should be equal to
total momentum of gun plus bullet after the firing. ನಾನು ಬರೀತಾನೆ equation ಅಲ್ಲಿ, you may get a clear idea. So momentum before firing ಮಾಡುವಂತಹ momentum before firing the momentum should be is equal to momentum after firing. How do you know? By linear conservation of linear momentum. What is the momentum before firing? Firing ಮಾಡು ಮುಂಚೆ momentum ಎಷ್ಟು? Mass of gun into speed of gun plus mass of shell into speed of shell. Correct? ಇದು total momentum of the system before firing is equal to momentum after firing ಏನಾಗ್ತದೆ? Mass of gun into speed of gun, final speed of gun plus mass of shell into speed of shell. ಇದರಲ್ಲಿ mass of gun 0, speed of gun 0, speed of shell 0. So ಈ quantity ಎರಡು 0 ಆಗ್ತದೆ. So total momentum of the system before firing is 0. Right hand side ಅಲ್ಲಿ what do you have? Mass of a gun so total momentum after the firing. Mass of a gun ಕೊಟ್ಟಿದ್ದಾರೆ, mass of shell ಕೊಟ್ಟಿದ್ದಾರೆ, speed of shell ಕೊಟ್ಟಿದ್ದಾರೆ, but speed of a gun unknown. You can calculate that. So what is mass of a gun? Mass of a gun is 100 kg. And what is the speed of the gun? Unknown. So Vg plus what is mass of a shell? 0.02 kg. And what is the speed of a shell? 80 meter per second. 80 meter per second. Correct? So now see, after you firing the bullet moves in a forward direction, but gun takes the recoil in a reverse direction. So speed of the gun obviously you should get in a negative, that you should know. So bring this term to left hand side. So 100 Vg is equal to, how much is that? 2 into 8 into 10 to the power of minus 1. So 16 into 10 to the power of minus 1. Correct? So Vj is equal to 16 into 10 to the power of minus 1 into 10 to the power of plus 2 is equal to 16 into 10 to the power of minus 3 meter per second. 16 into 10 to the power of minus 3 meter per second. Correct. So this is the speed of the gun, recoiling speed of the gun. See, yes, when you take it to the left hand side it will become negative. That's why Vg will be in a negative value, because recoiling speed of a gun is in a negative direction. So speed of the gun you should obtain in a negative direction. So this is about problem related to conservation of linear momentum. In a coming class we will be discussing about connected body problem. Thank you. Don't forget to like our video and subscribe our YouTube channel for all the updates.